ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮ್ಮನ್ನು ಸ್ಕಿಪ್ಲಿ ಫಾರ್ಮ್ ಹತ್ರ ಕರ್ಕೊಂಡು ಬಂದಿದ್ದೀನಿ. ನಾವು ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ. ಲಾಸ್ಟ್ ವೀಕು ಫುಲ್ಲು ನಾವು ಮನೆಯಲ್ಲೇ ಇದ್ವಿ. ನಿಮಗೆಲ್ಲ ಗೊತ್ತಿರ್ಬೋದು, ನ್ಯೂಸಲ್ಲೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಆರೆಗಾನ್ ಹಾಗೆ ಕ್ಯಾಲಿಫೋರ್ನಿಯಾ ಮತ್ತು ವಾಷಿಂಗ್ಟನ್ ಸ್ಟೇಟಲ್ಲೆಲ್ಲ ಇಲ್ಲಿ ವೈಲ್ಡ್ ಫೈರ್ ಆಗಿದೆ. ಸೊ ಹಾಗಾಗಿ ನೀವು ನೋಡಿ ಅಲ್ಲಿ ಫುಲ್ ಸ್ಮೋಕ್ ತುಂಬಿಕೊಂಡಿದೆ. ಹೋಲ್ ವೀಕ್ ಸ್ಮೋಕ್ ಇತ್ತು. ಇವಾಗ ನಿನ್ನೆಯಿಂದ ಸ್ವಲ್ಪ ಕ್ಲಿಯರ್ ಆಗಿದೆ. ಹೋಲ್ ವೀಕು ಮನೇಲೇ ಇದ್ದು ತುಂಬಾ ಬೋರ್ ಆಗ್ತಾ ಇತ್ತು. ಅದಕ್ಕೆ ಅಂತೇಳಿ ಇವತ್ತು ನಾವು ಈ ಆ್ಯಕ್ಟಿವಿಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಜೊತೆಗೆ ನೀವು ಕೂಡ ಎಂಜಾಯ್ ಮಾಡಿ ವಿಡಿಯೋನ. ಆ್ಯಪಲ್ ಪಿಕ್ಕಿಂಗ್ ಇದೆ ಇಲ್ಲಿ. ಸೀಸನ್ ವೈಸು ವೆಜಿಟೇಬಲ್ಸು ಹಾಗೆ ಫ್ರೂಟ್ಸ್ನೆಲ್ಲ ಬೆಳೀತಾರೆ. ಸೊ ಅದ್ರ ಮುಖಾಂತರ ಇಲ್ಲಿ ಸೀಸನ್ ವೈಸ್ ಎಲ್ಲ ಪಿಕ್ಕಿಂಗ್ ನಡೀತಾ ಇರುತ್ತೆ. ನಾವು ಈಗ ಹೋಗಿ ಫಿಗರ್ ಔಟ್ ಮಾಡಬೇಕು ಹೇಗಿದೆ ಅಂತ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸಿಟಿ ಬಿಟ್ಟು ಸ್ವಲ್ಪ ದೂರ ಬಂದರೆ ಸಾಕು, ಒಂದು ಡಿಫ್ರೆಂಟ್ ಲುಕ್ಕೇ ಕಾಣಿಸುತ್ತೆ. ನಾವು ಸಿಟಿ ಒಳಗಡೆ ಇದ್ರೇ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಬಂದರೆ ಫುಲ್ ಗ್ರೀನರಿ ಇರುತ್ತೆ, ಹಾಗೆ ಮನೆ ಮುಂದೆನೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೀವು ನೋಡಿ ಇಲ್ಲಿ ನಾವು ಯಾವಾಗ್ಲೂ ಪ್ರತಿಯೊಂದು ಪಿಕ್ಕಿಂಗ್ ಹೋದಾಗ್ಲೂ ಅಷ್ಟೇ ಮುಂದೆ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಒಂಥರ ಓಲ್ಡ್ ಟ್ರಕ್ ಇಟ್ಟಿರೋದು, ಹಾಗೆ ಸ್ವಲ್ಪ ವುಡ್ಡಿಂದ ಡೆಕೋರೇಟ್ ಮಾಡಿರ್ತಾರೆ. ನೀವು ನೋಡ್ಬೋದು ಇಲ್ಲಿ ಸುತ್ತಲೂ ಎಷ್ಟು ದೊಡ್ಡದಾಗಿ ಮರಗಳಿದೆ, ಸುತ್ತಲೂ ಅಷ್ಟೇ ಕಲ್ಗಳಿದೆ. ಹಾಗೆ ಒಂಥರ ಆ ಮನೆಯಿಂದನೂ ಇಲ್ಲಿ ವುಡ್ಡಿಂದ ಕಟ್ಟಿರೋದ್ರಿಂದ ಅದು ಕೂಡ ಲುಕ್ ವೈಸ್ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಹೋಲ್ ಟ್ರಕ್ ಇದೆ. ಯೂಶ್ವಲಿ ಏನು ಮಾಡ್ತಾರೆ ಅಂದರೆ, ಹೋಲ್ ಟ್ರಕ್ ಇದ್ದರೆ ಏನಾದರೂ ಫುಲ್ಲು ಬಿಸಾಕೋದು ಅಥವಾ ಅದನ್ನು ಅಷ್ಟು ಯೂಸ್ ಮಾಡದೇ ಇರೋ ಥರ ಎಲ್ಲ ಎಷ್ಟೊಂದು ಜನ ಆ ರೀತಿ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಅದೇ ಟ್ರಕ್ಕನ್ನು ಫಾರ್ಮ್ ಮುಂದೆ ಡೆಕೋರೇಟ್ ಮಾಡೋದಕ್ಕೆ ಅಂತೇಳಿ ಈ ಥರ ಯೂಸ್ ಮಾಡದೇ ಇರೋ ವುಡ್ನೆಲ್ಲ ಇಟ್ಬಿಟ್ಟು ಈ ಥರ ಹೋಲ್ ಟ್ರಕ್ಕಿಗೆ ಪೇಂಟ್ ಮಾಡಿ ಇದನ್ನ ಒಂಥರ ಫೋಟೋಗ್ರಫಿ ಮಾಡ್ಬೋದು. ಇಲ್ಲಿ ಆ ಥರ ಡೆಕೋರೇಟ್ ಮಾಡಿ ಇಟ್ಟಿರ್ತಾರೆ. ಹಾಗೆ ಇಲ್ಲಿ ನೋಡೋದಕ್ಕೂ ಅಷ್ಟೇ ಫುಲ್ ಕಲರ್ಫುಲ್ ಆಗಿರುತ್ತೆ. ಬನ್ನಿ ಒಳಗಡೆ ತೋಟ ಹೇಗಿದೆ ಅಂತ ನೋಡೋಣ. ಈ ಜಾಗ ಬಂದು ತುಂಬಾ ದೊಡ್ಡದಾಗಿದೆ. ಅದಕ್ಕೆ ಅಂತ ಅವ್ರು ನಮಗೆ ಎಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟರು. ಇಲ್ಲಿ ಈಗ ಸದ್ಯಕ್ಕೆ ಪಿಯರ್ಸ್ ಹಾಗೆ ಆ್ಯಪಲ್ ಹಾಗೆ ಜೊತೆಗೆ ಗ್ರೇಪ್ಸ್ ಇದೆ. ಇನ್ನು ಕೆಲವೊಂದು ಹಣ್ಣುಗಳೆಲ್ಲ ಇದೆ. ಹಾಗೆ ವೆಜಿಟೇಬಲ್ಸ್ ಬಂದು ಸ್ವಲ್ಪ ತುಂಬ ಇಲ್ಲ, ಆದರೆ ಲಿಮಿಟೆಡ್ ಆಪ್ಷನ್ಸ್ ಇದೆ. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೇ. ಗ್ರೇಪ್ಸ್ ಎಕ್ಸ್ಪೆಷಲಿ ನಾನು ಇಂಡಿಯಾದಲ್ಲಿ ಇದ್ದಾಗಲೂ ಯಾವತ್ತೂ ಹೋಗಿಲ್ಲ ನಾನು ತೋಟಕ್ಕೆ, ಇಲ್ಲಿನೇ ನಾನು ನೋಡ್ತಾ ಇರೋದು. ಬನ್ನಿ ಇವಾಗ ಪಿಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವ್ರು ಈ ರೀತಿ ಬುಟ್ಟಿ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಕೆಲವು ಡಿಫ್ರೆಂಟ್ ಸೈಜಸ್ ಕೂಡ ಇತ್ತು. ದ್ರಾಕ್ಷಿ ಕಟ್ ಮಾಡೋದಕ್ಕೆ ಅಂತೇಳಿ ಈ ರೀತಿ ಕಟರ್ ಕೂಡ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಬನ್ನಿ ನೀವು ಕೂಡ ನನ್ನ ಜೊತೆ ಪಿಕ್ ಮಾಡಿ ಇದೇನಿದೆ ತೋಟ ಫುಲ್ ತೋರಿಸ್ತೀನಿ, ಎಂಜಾಯ್ ಮಾಡಿ.
something like this. ಇಲ್ಲಿ ವೆರೈಟೀಸ್ ಆ್ಯಪಲ್ ಇದೆ, ಎರಡೆರಡು ಲೈನು ಡಿಫ್ರೆಂಟ್ ಆಗಿರೋ ಆ್ಯಪಲ್ಸ್ನ ಹಾಕಿದ್ದಾರೆ. ಅವರೇನು ಕೆಮಿಕಲ್ಸ್ನೆಲ್ಲ ಯೂಸ್ ಮಾಡಿ ಬೆಳೆದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಚಂದ ಇವಾಗ ಫ್ರೆಶ್ ಆಗಿರೋ ಆ್ಯಪಲ್ನ ಕ್ಲೀನ್ ಮಾಡಿಬಿಟ್ಟು ಇಬ್ಬರೂ ತಿಂತಾ ಇದ್ದೀವಿ. ಅವರು ಚೆನ್ನಾಗಿ ನೀಟ್ ಮಾಡಿ ಕೊಡ್ತಾ ಇದ್ದಾರೆ. ನೀವು ನೋಡ್ಬೋದು ಎಷ್ಟು ಬಂಚಸಲ್ಲಿ ಬಿಟ್ಟಿದೆ, ನೋಡೋದಕ್ಕೆ ಸಖತ್ ಖುಷಿ ಅನ್ನಿಸ್ತಾ ಇದೆ. ನೀವು ಕೂಡ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟು ಗ್ರೇಪ್ಸ್ ಹತ್ರ ಕರ್ಕೊಂಡು ಹೋಗ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಇದು ಗ್ರೇಪ್ ಫಾರ್ಮ್ ಇದೆ ಈ ಸೈಡಲ್ಲಿ. ಸೊ ಗ್ರೇಪ್ ಫಾರ್ಮು ಅಲ್ಲಿ ತುಂಬ ಇದು ಡಾರ್ಕ್ ಗ್ರೇಪ್ಸ್ ಇದ್ದಾವೆ, ಅಂದರೆ ಬ್ಲ್ಯಾಕ್ ಗ್ರೇಪ್ಸ್ ಇದ್ದಾವೆ, ತುಂಬ ಟೇಸ್ಟಿಯಾಗಿದೆ. ನಂದು ಪಿಕ್ಕಿಂಗ್ ಸ್ಟೈಲ್ ಹೆಂಗೆ ಅಂದರೆ ಸ್ವಲ್ಪ ತಿಂತಾನೆ ಪಿಕ್ ಮಾಡೋದು ನಾನು. ಸೊ ಆ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಇಲ್ಲೆಲ್ಲ ಗ್ರೇಪ್ಸ್ ಬಂಚಸ್ ಇದ್ದಾವೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಅವನು ಡಿಸ್ಕ್ರಿಪ್ಷನ್ ಹೇಳ್ಬೇಕಾದ್ರೆ ಇಲ್ಲಿ ಸ್ನೇಕ್ಸ್ ಇದ್ದಾವೆ ಆ್ಯಕ್ಚುಲಿ. ಸೊ ಅದು ಏನಂತಾರೆ, ಸ್ವಲ್ಪ ಇಲ್ಲೆಲ್ಲ ಇದು ಏನು ಬೇರೆ ಅನಿಮಲ್ಸ್ ಬರಬಾರ್ದು ಅಂತ ಸ್ನೇಕ್ಸ್ನ ಅದೇ ಥರ ಬಿಟ್ಟಿದ್ದಾರಂತೆ. ಸೊ ಇಲ್ಲಿ ಆ್ಯಕ್ಚುಲಿ ಗ್ರೇಪ್ಸ್ ಪಿಕ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಈ ರೋನಲ್ಲಿ ತುಂಬ ಒಂಥರ ಇನ್ನೂ ಹಣ್ಣಾಗಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ಯಾವುದೋ ಒಂದೇ ಒಂದಿದೆ, ಅದು ಬಿಟ್ಟರೆ ಬೇರೆ ಎಲ್ಲ ಮೋಸ್ಟ್ ಆಫ್ ದ ಥಿಂಗ್ಸು ಏನಂತಾರೆ ಇನ್ನೂ ಗ್ರೀನ್ ಇದೆ. ಸೊ ಅದಕ್ಕೆ ಇನ್ನೂ ತುಂಬ ರೋಸ್ ಇದೆ, ಅಲ್ಲಿ ಬೇರೆ ರೋಸ್ನಲ್ಲಿ ಹೋಗಿ ನೋಡ್ತೀವಿ. ಸೊ ಹಣ್ಣಾಗಿರೋದು ಸಿಗುತ್ತೆ ಅನಿಸುತ್ತೆ. ನೀವು ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ರೋಸಲ್ಲಿ ಡಿಫ್ರೆಂಟ್ ಆಗಿರೋ ಗ್ರೇಪ್ಸ್ ಹಾಕಿದ್ದಾರೆ. ಬ್ಲ್ಯಾಕ್ ಗ್ರೇಪ್ಸು, ಗ್ರೀನ್ ಹಾಗೆ ರೆಡ್ ಗ್ರೇಪ್ಸ್ ಹಾಕಿದ್ದಾರೆ. ಇದಿನ್ನೂ ಹಣ್ಣಾಗಬೇಕು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ನೋಡೋದಕ್ಕೆ ಬಂಚಸ್.
ನನ್ನ ಹಿಂದ್ಗಡೆ ನೋಡಿ ಗ್ರೇಪ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ರೆ ಎಲ್ಲನೂ ಪಿಕ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. 1.5 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾ ರಿಲ್ಯಾಕ್ಸ್ ಆಯಿತು, ತುಂಬಾ ಖುಷಿ ಅನ್ನಿಸ್ತು. ತುಂಬ ದಿನದಿಂದ ಇಬ್ಬರು ಅಂದ್ಕೊಳ್ತಾ ಇದ್ವಿ ಆ್ಯಪಲ್ ಪಿಕ್ಕಿಂಗಾಗೆ ಗ್ರೇಪ್ಸ್ ಪಿಕ್ಕಿಂಗ್ಗೆ ಬರಬೇಕು ಅಂತ. ಸೊ ಇವಾಗ ಬಂದ್ವಿ. ಇದು ಕೂಡ ನಮ್ಮದು ಒಂದು ಟಿಕ್ ಮಾರ್ಕ್ ಇತ್ತು. ಇದು ಕೂಡ ಆಯಿತು ಈ ಇಯರ್. ಸೊ ಈ ಟೈಮಲ್ಲೆಲ್ಲ ಜಾಸ್ತಿ ಕ್ರೌಡೆಡ್ ಇರೋ ಕಡೆ ಹೋಗೋದಕ್ಕಿಂತ ಈ ಥರ ಸ್ವಲ್ಪ ಸೇಫೆಸ್ಟ್ ಪ್ಲೇಸ್ ನೋಡಿ ಬರೋದಕ್ಕೆ ಟ್ರೈ ಮಾಡ್ತಿದ್ವಿ. ಸೊ ಆ್ಯಪಲ್ಲು ಹಾಗೆ ಗ್ರೇಪ್ಸ್ ಇಷ್ಟನ್ನ ಪಿಕ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ ಆ್ಯಪಲ್ಸ್ ಅಂತೂ, ತುಂಬ ಜ್ಯೂಸಿ ಆಗಿದೆ. ತಿಂದ್ವಿ, ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಹಾಗೆ ಈ ಆ್ಯಪಲ್ಸ್ ಹಾಗೆ ಗ್ರೇಪ್ಸ್ ಕೂಡ ನಿಮಗೂ ಇಷ್ಟ ಆಗಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಜೊತೆಗೆ ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಾನು ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಫ್ರೆಂಡ್ಸ್. ನಿಮಗೆ ಖಂಡಿತ ಒಂದು ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ನ ಕೊಡ್ತಾ ಇರ್ತೀನಿ. ನಾನು ಆದಷ್ಟು ಬೆಸ್ಟಾಗಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಲವ್ ಯು ಗೈಸ್, ಬಾಯ್.